ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನಲ್ಲಿ ಮಕ್ಕಳೇನಾದರೂ ಸ್ವೀಟ್ ಕೇಳಿದ್ರೆ ಫಟಾಫಟ್ ಅಂತ ಒಂದು 10 ನಿಮಿಷದೊಳಗಡೆ ರೆಡಿ ಮಾಡ್ಕೊಳ್ಳೋ ಅಂಥ ಒಂದು ಸಾಫ್ಟ್ ಕೇಕನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ 3 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡೋ ಅಂಥ ಕೇಕ್ ಇದು. ಹಾಗೆಯೇ ನಾವಿಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ, ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಸೊ ಹಾಗಿದ್ರೆ ಈ ಒಂದು ಕೇಕನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದಕ್ಕೆ ನಾವು 1 ಕಪ್ಪಷ್ಟು ರವೆಯನ್ನು ತೆಗೆದುಕೊಳ್ಬೇಕು. ನೋಡಿ, ಈ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ರವೆ, ಮೀಡಿಯಮ್ ಸೈಜ್ ರವೆ, ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ರವೆಯನ್ನು ತೆಗೆದುಕೊಂಡಿದ್ದೀನಿ. ಈಗ ಸ್ಟವ್ ಕಡಿಮೆ ಅಥವಾ ಮಧ್ಯಮ ಉರಿಯಲ್ಲಿಟ್ಕೊಳ್ಳಿ. ತುಪ್ಪದಲ್ಲಿ ಈ ರವೆಯನ್ನು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ. ಈ ರೀತಿ ನಾವು ಹುರ್ಕೊಳ್ಳೋವಾಗ ನೋಡಿ, ಕಲರೆಲ್ಲ ಈ ರೀತಿ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗೆಯೇ ಒಳ್ಳೆ ಘಮ ಬರಲಿಕ್ಕೂ ಸಹ ಶುರುವಾಗುತ್ತೆ ರವೆ ಚೆನ್ನಾಗಿ ಹುರ್ಕೊಂಡ್ಮೇಲೆ. ಆ ಸಮಯದಲ್ಲಿ ನೀವು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಯಾವ ಕಪ್ಪಲ್ಲಿ ರವೆಯನ್ನು ತೆಗೆದುಕೊಂಡಿದ್ದೀರೋ, ಈಗ ನಾವು ಮುಂದೆ ಇದಕ್ಕೆ ಏನೇನು ಹಾಕ್ಕೊಳ್ತೀವೋ ಎಲ್ಲ ಅದೇ ಕಪ್ಪೇನೆ ನೀವು ಅಳತೆಗೆ ನೀವು ಯೂಸ್ ಮಾಡ್ಕೊಳ್ಳಿ. ಈಗ ಹುರ್ಕೊಂಡಿರೋವಂಥ ರವೆಯನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರವೆ ತೆಗೆದುಕೊಂಡಿದ್ದ ಕಪ್ಪಿದೆ ಅಲ್ಲ, ಆ ಕಪ್ಪಲ್ಲಿ ಒಂದು 2 ಕಪ್ಪಷ್ಟು ಹಾಲು ಬೇಕಾಗುತ್ತೆ ನಮಗೆ. ಇದಕ್ಕೆ ಕಾಯಿಸಿ ತಣ್ಣಗಾಗಿರುವ ಹಾಲನ್ನು ನಾನು 2 ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ರವೆ ಬಿಸಿ ಇರುತ್ತಲ್ಲ, ಹಾಲು ಹಾಕಿದ ತಕ್ಷಣ ಈ ರೀತಿ ಗಂಟಾಗಲಿಕ್ಕೆ ಶುರುವಾಗುತ್ತೆ. ಗಂಟಾಗೋಕ್ಕೆ ಬಿಡ್ದಿರ ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಕಲಸಿ ಇದನ್ನು ಪಕ್ಕಕ್ಕಿಡಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಪುನಃ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾವು ಯಾವ ಕಪ್ಪಲ್ಲಿ ರವೆ ತೆಗೆದುಕೊಂಡಿದ್ದೀವೋ ಅದೇ ಕಪ್ಪಲ್ಲಿ ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲ, ಪುಡಿ ಮಾಡಿರೋ ಅಂಥ 1 ಕಪ್ಪು ಬೆಲ್ಲ. ಇದಕ್ಕೆ ನೀರೆಲ್ಲ ಹಾಕೋದು ಬೇಡ, ತುಪ್ಪದಲ್ಲೇ ಇದನ್ನು ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗ್ತಾ ಅದರಲ್ಲಿರೋ ನೀರಿನ ಅಂಶನೇ ಬಿಡುತ್ತೆ. ಹಾಗಾಗಿ ನೀರೆಲ್ಲ ಹಾಕಲಿಕ್ಕೆ ಹೋಗೋದು ಬೇಡ, ತುಪ್ಪದಲ್ಲೇ ಬೆಲ್ಲವನ್ನು ನಾವು ಕರಗಿಸ್ಕೊಳ್ಳೋಣ. ನೋಡಿ, ಬೆಲ್ಲವೆಲ್ಲ ಚೆನ್ನಾಗಿ ಕರಗ್ತಾ ಇದೆ. ಈ ರೀತಿ ಬೆಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಿದ ಮೇಲೆ ಪುನಃ ಇದಕ್ಕೆ ನಾವು 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಒಂದೇ ಸರಿ ಹಾಕ್ದಿರ ಈ ರೀತಿ ಒಂದು 3 ಸ್ಪೂನ್ ತುಪ್ಪವನ್ನು ನಾವು ಹಾಕ್ಕೊಳ್ತಿದ್ದೀವಿ. ಮೊದಲು 1 ಸ್ಪೂನ್ ಹಾಕಿದ್ದೀವಿ, ನಂತರ ಈಗ ಕೊನೆಯಲ್ಲಿ 1 ಸ್ಪೂನ್ ಹಾಕ್ತೀವಿ. ಈಗ 1 ಚಿಟಿಕೆಯಷ್ಟು ಉಪ್ಪು, ಸ್ವೀಟೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ 1 ಚಿಟಿಕೆ ಉಪ್ಪು, 1 ಸ್ಪೂನಷ್ಟು ನಾನು ಫುಡ್ ಕಲರ್ ಸೇರಿಸ್ಕೊಳ್ತಿದ್ದೀನಿ, ಯೆಲ್ಲೋ ಕಲರ್. ಸ್ವಲ್ಪ ಚೆನ್ನಾಗಿ ಕಾಣಲಿಕ್ಕೆ ಕೇಕು. ಒಂದು ವೇಳೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿನೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬೇಕೇ ಬೇಕು ಅನ್ನುವ ಅವಶ್ಯಕತೆ ಇಲ್ಲ. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ, ಪಾಕ ಎಲ್ಲ ಅವಶ್ಯಕತೆ ಇಲ್ಲ. ಈಗ ಹಾಲಲ್ಲಿ ನಾವು ಕಲಸಿಟ್ಟಿದ್ದ ರವೆ ಇದೆ ಅಲ್ಲ, ಆ ರವೆಯನ್ನು ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ರವೆ ಅನ್ನೋದು ಹಾಲನ್ನೆಲ್ಲ ಎಳೆದು ಈ ರೀತಿ ಗಟ್ಟಿಯಾಗಿದೆ. ಈಗ ರವೆ ಇದಕ್ಕೆ ಹಾಕಿದ್ಮೇಲೆ ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ತಾ ಇರ್ರಿ. ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ. ಈಗ ಕೊನೆಯದಾಗಿ 1 ಸ್ಪೂನಷ್ಟು ತುಪ್ಪವನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ನಾವು ಕಲಿಸೋವಾಗ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲ ಉಂಡೆಗೆ ಬರ್ತಾ ಇದೆ ನೋಡಿ. ಈ ರೀತಿ ಬಂದಾಗ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನಾವು ಸೌಟಲ್ಲಿ ಮಿಕ್ಸ್ ಮಾಡೋವಾಗ ಎಲ್ಲ ಈ ರೀತಿ ಉಂಡೆ ರೂಪದಲ್ಲಿ ಬರ್ತಾ ಇದೆ. ಈ ಸಮಯದಲ್ಲಿ ನೀವು ಸ್ಟವ್ ಆಫ್ ಮಾಡಿಕೊಂಡು ಕೇಕ್ ಪ್ಯಾನ್ ಆದರೂ ತೊಗೋಬೋದು. ಈ ರೀತಿ ಸ್ಟೀಲ್ ಬಟ್ಲು ತೊಗೊಳ್ಳಿ ಅಥವಾ ಸ್ಟೀಲ್ ತಟ್ಟೆ ತೊಗೊಳ್ಳಿ. ನೀವು ಯಾವ್ದು ತೊಗೊಳ್ತೀರೋ ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಳಿ. ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನಲಿಕ್ಕೂ ಸಹ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದೆಯೋ ಅದನ್ನು ಸೇರಿಸ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥದನ್ನು ಈ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಈಕ್ವಲ್ ಆಗಿ ಈ ರೀತಿಯಾಗಿ ಬಟ್ಲು ಯಾವ ಶೇಪಲ್ಲಿದೆಯೋ ಆ ಶೇಪಲ್ಲಿ ನೀವು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಪೂರ್ತಿ ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡಿ. ಒಂದು ಪ್ಲೇಟನ್ನು ಮುಚ್ಚಿ ಪೂರ್ತಿ ತಣ್ಣಗಾದ್ಮೇಲೆ ನೋಡಿ, ಸೈಡಲ್ಲೆಲ್ಲ ಈ ರೀತಿ ಬಿಡಲಿಕ್ಕೆ ಶುರುವಾಗುತ್ತೆ. ಯಾವುದೇ ರೀತಿ ಅಂಟ್ಕೊಳ್ಳೋದು ಇಲ್ಲ. ಈಗ ಒಂದು ತಟ್ಟೆಗೆ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಅದು ಹಾರ್ತಾ ತಣ್ಣಗಾಗ್ತಾ ಸೈಡಲ್ಲಿ ಅದೇನೇ ಬಿಟ್ಬಿಡುತ್ತೆ.
ನೋಡಿ ಶೇಪ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಸಹ ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ತಿನ್ನಲಿಕ್ಕೂ ಸಹ ತುಂಬ ರುಚಿ ಇರುತ್ತೆ. ನಾನೀಗ ನಿಮಗೊಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ಈ ಕೇಕ್ ಅಂತ. ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ. ಕೇವಲ 10 ನಿಮಿಷದೊಳಗಡೆ ಇದು ರೆಡಿ ಆಗುತ್ತೆ, ಹೆಚ್ಚಿನ ಸಮಯನೂ ಬೇಕಾಗಿಲ್ಲ. ನೀವು ಗಮನಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ. ತುಂಬ ಸಾಫ್ಟ್ ಆಗಿದೆ, ಕಲರ್ಫುಲ್ ಆಗಿದೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ಕೇವಲ 3 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಕೇಕ್ ಇದು. ಬೆಲ್ಲವನ್ನು ಹಾಕಿ ಮಾಡಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಹಾಗೆ ಕರಗಿ ಹೋಗುತ್ತೆ ಈ ಸಾಫ್ಟ್ ಕೇಕ್. ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.